ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ದೊಡ್ಡಹಣ್ಣಪುರ ಸ್ಮರಣಾರ್ಥ ಶಾಸಕರಾದ ಡಾಕ್ಟರ್ ಎಚ್.ಡಿ. ರಂಗನಾಥ್ ರವರ ಮಾರ್ಗದರ್ಶನದಲ್ಲಿ ಕುಣಿಗಲ್ ತಾಲೂಕಿನ ಗ್ರಾಮೀಣ ಹಾಗೂ ಪಟ್ಟಣ ವಿಭಾಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನುಭವಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಿಇಟಿ ಹಾಗೂ ನೀಟ್ ಪರೀಕ್ಷೆಗಳನ್ನು ಎದುರಿಸುವ ಕೋಚಿಂಗ್ ಅನ್ನು ಪಟ್ಟಣದ ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜಿನಲ್ಲಿ 20 ದಿವಸ ಸಿಇಟಿ ಹಾಗೂ ನೀಟ್ ಪರೀಕ್ಷೆಗಳ ಮಾರ್ಗದರ್ಶಿ ಪುಸ್ತಕಗಳ ಜೊತೆಗೆ ಸ್ಟಡಿ ಮಟೀರಿಯಲ್ಸ್ಗಳನ್ನು ಒದಗಿಸಿ ಶಿಕ್ಷಕರ ತಂಡ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಪಾಠ ಪ್ರವಚನಗಳ ಜೊತೆಗೆ ಸಿಇಟಿ ಹಾಗೂ ನೀಟ್ ಪರೀಕ್ಷೆಗಳ ಮಾದರಿಯಲ್ಲಿಯೇ ಪ್ರಶ್ನೆ ಪತ್ರಿಕೆಗಳನ್ನು ಸ್ಥಳದಲ್ಲಿಯೇ ಕೊಟ್ಟು ಹಿಂದಿನ ದಿವಸ ಮಾಡಿದಂತಹ ಪಾಠ ಪ್ರವಚನಗಳ ಬಗ್ಗೆ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆಗಳನ್ನು ಎದುರಿಸಿ ಉತ್ತರವನ್ನು ಬರೆಯಲು ತಮಗೆ ಉತ್ತಮ ಕೋಚಿಂಗ್ ಅನ್ನು ನೀಡಲಾಗುವುದು. ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಬಂದು ಶಿಸ್ತಿನಿಂದ ಪಾಠ ಪ್ರವಚನಗಳ ಮತ್ತು ಅರ್ಥ ಮಾಡಿಕೊಂಡು ನಮ್ಮ ತಾಲೂಕಿನ ಮಕ್ಕಳು ಇಂಜಿನಿಯರಿಂಗ್ ಹಾಗೂ ಎಂಬಿಬಿಎಸ್ ಸೀಟ್ಗಳನ್ನು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಉಚಿತವಾಗಿ ಪಡೆಯಲು ಸಹಕಾರಿಯಾಗಲಿದೆ. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಪವ ಟಿವಿ, ಕುಣಿಗಲ್. ಕುಣಿಗಲ್ PU ಗೌರ್ಮೆಂಟ್ ಕಾಲೇಜ್ ಡಾಕ್ಟರ್ ರಂಗನಾಥ್ ಅವರಿಂದ ಕುಣಿಗಲಲ್ಲಿ ತುಂಬ ಉಪಯೋಗಗಳಾಗಿದೆ. ಸಿಇಟಿ ಕ್ಯಾಶ್ ಕೋರ್ಸ್ ಅನ್ನೋದು ಇಲ್ಲಿ ಯಾವುದು ಏರ್ಪಡಿಸಿರಲಿಲ್ಲ. ಹಿಂದೆ 2025-26ನೇ ಸಾಲಿನಲ್ಲಿ ಏರ್ಪಡಿಸಲಾಗಿದೆ. ಅದರಿಂದ ನಮಗೆ ತುಂಬ ಉಪಯೋಗವಾಗಿದೆ. ಬಡವ್ರ ಮಕ್ಕಳು ಹೊರಗಡೆ ಹೋಗಿ ಕೋಚಿಂಗ್ ಎಲ್ಲ ತೊಗೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಇದರಿಂದ ಬಡವ್ರ ಮಕ್ಕಳು ಹಾಗೂ ಇತರ ಮಕ್ಕಳಿಗಾಗಿ ತುಂಬ ಉಪಯೋಗ ಆಗಿದೆ. ರ್ಯಾಂಕ್ ಬೇರೆ ಕಾಲೇಜ್ಗಳಿಗೆ ಸೇರ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗ್ತಾ ಇದೆ. ರ್ಯಾಂಕ್ಗಳೆಲ್ಲ ತಗೊಂಡಿದ್ದಾರೆ. ನನ್ನ ಹೆಸರು ಮನೋಜ್. ನಾನು ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈ 2025-26ನೇ ಸಾಲಿನ CET ಕೋಚಿಂಗ್ ನಮ್ಮ ಕುಣಿಗಲ್ ತಾಲೂಕಿನ ರಂಗನಾಥ್ ಸರ್ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಬೇರೆ ಜಿಲ್ಲೆಗಳಿಗೆ ಕೋಚಿಂಗ್ ತಗೊಳ್ಳೋದು ಜಾಸ್ತಿ ಕಷ್ಟ ಆಗುವುದರಿಂದ ನಮಗೆ ಕುಣಿಗಲ್ ತಾಲೂಕಿನಲ್ಲೇ ಏರ್ಪಡಿಸಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಟ್ರಿ ಮಾಡಲಿಕ್ಕೆ ಸುಮಾರು ಸಲ ರಿಮೈಂಡ್ ಮಾಡಿದ್ದಾರೆ. ಈಗ ಬ್ಯಾನರ್ಗಳಲ್ಲೆಲ್ಲ ಯಾವ ಟೆಸ್ಟ್ ಇರುತ್ತೆ. ಅದು ಹಿಂದಿನ ದಿವಸ ಏನಾಗಿರುತ್ತೆ ಕ್ಲಾಸ್ ಅದರದ್ದು ಟೆಸ್ಟ್ ನೆಕ್ಸ್ಟ್ 3 ಡೇಸ್ ಇರುತ್ತೆ. ಅದಕ್ಕೆ ಬೇಕಾಗಿರುವಂತಹ ಕ್ವಶನ್ ಪೇಪರ್ಸ್, OMR ಶೀಟ್ಸ್ ಎಲ್ಲವೂ ಕೂಡ ರೆಡಿ ಇಟ್ಕೊಂಡಿದ್ದೀವಿ. 9 ಗಂಟೆಗೆ ಶಾರ್ಪ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು 8:50ಗೆ ಒಳಗಡೆ ಇರಬೇಕು. ಇದು ಉಚಿತ ಅನ್ನೋ ಕಾರಣಕ್ಕೆ ನೀವು ಇದನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಮತ್ತೆ ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ. ಇವತ್ತು ಯಾರು ಕ್ಲಾಸಿಗೆ ಬಂದಿಲ್ಲ ನಾಳೆ ಅಲೋ ಮಾಡೋದಿಲ್ಲ. ಹಾಗೇನೆ ಬೆಳಗ್ಗೆ ಎಕ್ಸಾಮಿನೇಷನ್ ಯಾರು ಬರೋದಿಲ್ಲ. 8:45ಗೆ ನೀವು ಕ್ಯಾಂಪಸ್ ಒಳಗಡೆ ಇರಬೇಕು. ಕ್ಲಾಸ್ ರೂಮ್ ಒಳಗಡೆ ನಿಮ್ಗೆ ಸೀಟ್ ಅಲಾಟ್ ಆಗಿರುತ್ತೆ. ಅಲ್ಲಿಗೆ ಎಕ್ಸಾಮ್ ತಗೊಳ್ತೀರಿ. 9 ಗಂಟೆಗೆ ಯಾರು ಎಕ್ಸಾಮ್ ಬರೋದಿಲ್ಲೋ ಅವರನ್ನ ಹೋಲ್ ಡೇ ಕ್ಲಾಸ್ಗೆ ಅಲೋ ಮಾಡೋದಿಲ್ಲ. ಇದು ಸ್ಟ್ರಿಕ್ಟ್ ಆಗಿ ರನ್ ಆಗುತ್ತೆ. ಇದು ಕ್ಯಾಶುವಲ್ ಆಗಿ ನೀವು ಸುಮ್ಮನೆ ಬಂದೇ ಹೋದೆ ಆ ತರ ಮೆಟೀರಿಯಲ್ ತಗೊಂಡು ಹೋಗ್ಬಿಡೋದು ಈ ತರದ್ ಯಾವುದಕ್ಕೂ ಕೂಡ ಎಂಟರ್ಟೈನ್ ಮಾಡೋದಿಲ್ಲ ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತಾ ಸೆಕೆಂಡ್ PUC ಎಕ್ಸಾಮಿನೇಷನ್ ನಮ್ದು ಮುಗಿಯೋದು 23rd ಮತ್ತೆ 24th CET ಎಕ್ಸಾಮ್ ಇದೆ. ಮೇ 3rd ನೀಟ್ ಎಕ್ಸಾಮಿನೇಷನ್. ಇದು 2 ಕಂಪ್ಲೀಟ್ ಆದ್ರೆ ಅವಾಗ ನಮ್ಮ ಸೆಕೆಂಡ್ PUC ಕಂಪ್ಲೀಟ್ ಆಗುತ್ತೆ. ಅಲ್ಲಿವರೆಗೆ ಕೂಡ ನೀವು ಯಾರು ರಿಲ್ಯಾಕ್ಸ್ ಆಗಬಾರ್ದು. ಥಿಯರಿ ಎಕ್ಸಾಮ್ಸ್ ಮುಗಿದಾಗಲೇ 15 ದಿವಸ ಆಗಿದೆ. 15 ದಿವಸದಿಂದ ಸುಮಾರು ಮಕ್ಕಳು ಬುಕ್ಸೇ ಮುಟ್ಟಿಲ್ಲ. ಹೌದಾ? 2 ದಿವಸ ಓದಿಲ್ಲ ಅಂತಾನೆ ಮರ್ತೋದಂಗಾಗಿರುತ್ತೆ. ಇನ್ನು 15 ದಿವಸ ನೀವು ಬಿಟ್ಟಿರೋರನ್ನ ಮತ್ತೆ ನಾವು ಕ್ಲಾಸ್ ಒಳಗಡೆ ಕೂರಿಸ್ಕೊಂಡು ರೆಡಿ ಮಾಡೋದಿದೆಯಲ್ಲ, ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟಾಸ್ಕ್. ಆದ್ರೂ ನಾವು ಬಿಟ್ಕೊಡ್ಲಿಕ್ಕಿಲ್ಲ. ಅದರ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾದ್ರೆ ಸಾಕು. ಖಂಡಿತವಾಗ್ಲೂ ನಿಮ್ಮನ್ನ CET ಮತ್ತೆ ನೀಟ್ ಎಕ್ಸಾಮ್ಸ್ಗೆ ಸ್ಟ್ಯಾಂಡರ್ಡ್ ಆಗಿ ರೆಡಿ ಮಾಡಿಸ್ಕೊಡ್ತೀವಿ. ನಮ್ಮ ತಾಲೂಕು ಮಟ್ಟದ ವಿದ್ಯಾರ್ಥಿಗಳು ಫೇಸ್ ಮಾಡೋದನ್ನ ಸಾಕಷ್ಟು ವರ್ಷದಿಂದ ನೋಡ್ತಾ ಇದ್ವಿ. ಇದನ್ನ ನಮ್ಮ ರಂಗನಾಥ್ ಸರ್ MLA ಅವರ ಗಮನಕ್ಕೆ ತಂದಾಗ ಇದು ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಇಂದ ನಡೀತಲೇ ಈ ತರದೊಂದು ಕಾರ್ಯಕ್ರಮ ಮಾಡ್ಬೇಕು ಸರ್, ಮಾಡ್ಬೇಕು ಅಂತ ಹೇಳಿ ಈ ಸಾರಿ ಸರ್ಕಾರಿ ಕಾಲೇಜುಗಳಲ್ಲಿ ಆನ್ಲೈನ್ CET ಕ್ಲಾಸ್ಗಳು, ನೀಟ್ ಕ್ಲಾಸ್ಗಳನ್ನ ಮಾಡಿದ್ರು. ಅದು ಉಪಯೋಗನ ಕೂಡ ನಮ್ಮ ಮಕ್ಕಳು ಪಡ್ಕೊಂಡಿದ್ದಾರೆ. ಅದರಿಂದ ಆಚೆಗೆ
ಫೇಸ್ ಟು ಫೇಸ್ ಕ್ಲಾಸ್ಗಳಲ್ಲಿ ಹಾಗೇನೆ ನೀವೇ OMR ಶೀಟ್ ಅನ್ನ ಮುಟ್ಟಿ ಎಕ್ಸಾಮ್ಸ್ ಗಳನ್ನ ಬರೆಯೋದಿದೆಯಾ ಇಲ್ಲ, ಅದು ನಿಮ್ಮ CET ಮತ್ತೆ ನೀಟ್ ಎಕ್ಸಾಮ್ಸ್ ಪರ್ಫಾರ್ಮೆನ್ಸ್ ಅನ್ನ ಜಾಸ್ತಿ ಮಾಡಿಸುತ್ತೆ. ಎರಡನೇ ವಿಷಯ ಅಂತ ಹೇಳಿದ್ರೆ, ನಮ್ಮ ಥಿಯರಿ ಎಕ್ಸಾಮ್ಗೆ ನೀವೇನ್ ಪ್ರಿಪೇರ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಇಲ್ಲ ಆನ್ಸರ್, ಅದಕ್ಕೂ ಈ ಪರೀಕ್ಷೆಗೂ ಸಾಕಷ್ಟು ಡಿಫರೆನ್ಸ್ ಇದೆ. ಆ ಡಿಫರೆನ್ಸ್ ಏನು ಅನ್ನೋದು ನಮ್ಮ ಮಕ್ಕಳುಗಳಿಗೆ ಪರಿಚಯ ಆಗ್ಬೇಕು. ನಾವು ಪ್ರಿಪರೇಷನ್ ಮಾಡ್ಕೊಳ್ದೇನೆ ಪರೀಕ್ಷೆನ ಫೇಸ್ ಮಾಡೋದಿದೆಯಾ ಇಲ್ಲ, ಅದರಿಂದ ನಿಮ್ಮನ್ನ ಜಡ್ಜ್ ಮಾಡೋದಿದೆಯಾ ಇಲ್ಲ, ಅದು ತುಂಬಾನೇ ಕೆಟ್ಟ ಕೆಲಸ. ನಿಮ್ಗೆ ನಾವು ಕಲಿಸಿ ಆಮೇಲೆ ಎಕ್ಸಾಮ್ಗೆ ಕಳಿಸಿದ್ರೆ ಖಂಡಿತವಾಗ್ಲೂ ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ. ಆ ಒಂದು ಪ್ರಯತ್ನದಲ್ಲಿ DKS ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ರಂಗನಾಥ್ ಅವರು, ಅವರ ತಂದೆಯವರಾದ ದೊಡ್ಡಯ್ಯ ಅವರ ಸ್ಮರಣಾರ್ಥ ನಮ್ಮ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ತರದೊಂದು ಕಾರ್ಯಕ್ರಮನ, ಅದು ಸರ್ಕಾರಿ ಕಾಲೇಜು, ಪ್ರೈವೇಟ್ ಮತ್ತೆ ಏಡೆಡ್ ಕಾಲೇಜ್, ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೇನೆ ನಮ್ಮ ತಾಲೂಕಿನ ಅನಿವಾಸಿಗಳು, ನಮ್ಮ ತಾಲೂಕಿನಲ್ಲಿ ಅವ್ರ ಪೇರೆಂಟ್ಸ್ ಇದ್ದಾರೆ, ಬಟ್ ಮಕ್ಕಳು ತುಮಕೂರಿನಲ್ಲಿ ಓದ್ತಿದ್ದಾರೆ, ಮೈಸೂರಿನಲ್ಲಿ ಇದ್ದಾರೆ, ಹಾಗೆ ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ. ಈ ಮಕ್ಕಳುಗಳು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ DKS ಚಾರಿಟಬಲ್ ಟ್ರಸ್ಟ್ ಹಾಗೂ ಡಾಕ್ಟರ್ ರಂಗನಾಥ್ MLA ರವರ ಪರವಾಗಿ ನಿಮ್ಮನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಿರ್ಮಲಾ ಅಂತ ಮಹಾತ್ಮ ಗಾಂಧಿ ಗೌರ್ಮೆಂಟ್ PU ಕಾಲೇಜಿಂದ ಬಂದಿದ್ದೀವಿ. ನಮಗೆ ಡಾಕ್ಟರ್ ರಂಗನಾಥ್ ಸರ್ ಅವರು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. CET ಕೋಚಿಂಗ್, ಅದು CET ಕ್ರಾಶ್ ಕೋರ್ಸ್ ನಮಗೆ ಒಳ್ಳೆ ಉಪಯೋಗನೇ ಆಗಿದೆ. ನಮ್ಮಂತ ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೆ ಟ್ರಾನ್ಸ್ಪೋರ್ಟ್ 1 ಲಕ್ಷ ಕೋಚಿಂಗ್ಗೆ ಟ್ರಾನ್ಸ್ಪೋರ್ಟ್ ಹೋಗೋದು ಕಷ್ಟ ಆಗುತ್ತೆ. ನಮಗೆ ಒಳ್ಳೆ ಫ್ರೀಯಾಗಿ ಕೋಚಿಂಗ್ ಕೊಡ್ತಾರೆ ಅನ್ನೋದು ತುಂಬ ಒಳ್ಳೆ ಉಪಯೋಗ. ಮತ್ತು ನಾವು ಒಳ್ಳೆ ರ್ಯಾಂಕಿಂಗ್ ತೊಗೋಬೋದು, ಅದರಿಂದ ನಮಗೆ ಬೆಸ್ಟ್ ಕಾಲೇಜಸ್ ಸಿಗುತ್ತೆ.